ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಲಿ ಆರೋಗ್ಯ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ಪೈಸಿಯಾದ ಚಟ್ಪಟ್ ಇನ್ಸ್ಟೆಂಟ್ ವೆಜಿಟೇಬಲ್ ಪಿಕಲ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಈ ಥರ ಇದೆ. ಉಪ್ಪು, ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಕ್ಯಾಬೇಜು ಮತ್ತು ಶುಂಠಿನ ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು, ಹಸಿಮೆಣಸಿನ್ಕಾಯಿ, ಕ್ಯಾರೆಟು, ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸಣ್ಣಕ್ಕೆ ಹೆಚ್ಚಿಟ್ಟಿರೋದು, ಮತ್ತು ಇದರಲ್ಲಿ ನೋಡಿ 2 ಗಾಂಧಾರಿ ಮೆಣಸು, ಲವಂಗ ಮತ್ತು ಕಾಳು ಮೆಣಸು, ಮತ್ತು 3 ನಿಂಬೆಹಣ್ಣಿನ ರಸವನ್ನು ತೆಗೆದಿರೋದು. ಹಾಗೆಯೇ ಇದಕ್ಕೆ ಇಷ್ಟು ನಾನು ರಾಮ ತುಳಸಿ ಎಲೆನ ಹಾಕ್ತಾಯಿದ್ದೀನಿ. ಈಗ ನೋಡಿ, ಬೌಲ್ ತೊಗೊಂಡು ಅದಕ್ಕೆ ಹೆಚ್ಚಿಟ್ಟಿರೋವಂಥ ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ ಒಂದು 1/4 ಸ್ಪೂನಷ್ಟು ಸಾಕು, ಕಾಳು ಮೆಣಸು, ಲವಂಗ ಮತ್ತು ಗಾಂಧಾರಿ ಮೆಣಸು ಸ್ವಲ್ಪ ಜಸ್ಟ್ ದಪ್ಪ ಕುಟ್ಟಿ ಹಾಕಿರೋದು, ಮತ್ತು ಶುಂಠಿನ ನೋಡಿ ಈ ಥರ ಚೆನ್ನಾಗಿ ತೊಳೆದು ಒರೆಸಿ ಆಮೇಲೆ ಹೆಚ್ಚಿಟ್ಕೊಂಡು ಎಲ್ಲ ತರಕಾರಿಗಳನ್ನು ನಾವು ಇದರಲ್ಲಿ ಉಪಯೋಗಿಸ್ಬೇಕು. ಎಲ್ಲ ಸಣ್ಣ ಸೈಜಲ್ಲಿದ್ದರೆ ಬೇಗ ಉಪ್ಪಿಡಿಯುತ್ತೆ. 3 ಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿದ್ದೀನಿ, ಅದನ್ನು ಜೊತೆಗೆ ಕ್ಯಾರೆಟು ಸಣ್ಣಕ್ಕೆ ಸ್ಲೈಸ್ ಮಾಡಿದ್ದೀನಿ, ಇದನ್ನು ಸಹ. ಇದಕ್ಕೆ ಬೆಟ್ಟದ ನೆಲ್ಲಿಕಾಯಿ ಮತ್ತು ಕ್ಯಾರೆಟು ಒಂದೊಂದು ಬೌಲಷ್ಟು ತೊಗೊಂಡಿದ್ದೀನಿ. ಕ್ಯಾಬೇಜು 1.5 ಬೌಲ್ ಅಥವಾ 2 ಬೌಲ್ ಅಷ್ಟು ತೊಗೋಬೇಕು, ಯಾಕಂದರೆ ಇದರಲ್ಲಿ ಪ್ರೋಬಯೋಟಿಕ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ. ನೋಡಿ, ಇದು ಅಚ್ಚ ಖಾರದ ಪುಡಿ, ಇದರಲ್ಲಿ ಜಾಸ್ತಿ ಕಲರಿಂಗ್ ಏಜೆಂಟ್ ಬ್ಯಾಡಿಗೆ ಹಾಕಿದ್ದೀನಿ. ಈಗ ಅರಿಶಿಣದ ಪುಡಿ ಒಂದು 1/2 ಸ್ಪೂನಷ್ಟು ಹಾಕಿದ್ರೆ ಸಾಕು. ಇಲ್ಲಿ ನಾನು ಕಲ್ಲುಪ್ಪನ್ನೇ ಬಳಸ್ತಾ ಇದ್ದೀನಿ, ಯಾಕಂದರೆ ನಾವು ನಿಂಬೆ ರಸನ ಹಾಕೋದ್ರಿಂದ ಇಲ್ಲಿ ಕಲ್ಲುಪ್ಪು ಅದರಲ್ಲಿ ಕರಗುತ್ತೆ. ನೋಡಿ, 3 ನಿಂಬೆ ಹಣ್ಣನ್ನು ಹಿಂಡಿ ಅದರ ರಸನ ತೆಗೆದಿದ್ದೀವಿ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕಲಸೋದು. ಇದರಲ್ಲಿ ತುಂಬ ಕಷ್ಟಪಟ್ಟು ಮಾಡೋವಂಥದ್ದೇನಿಲ್ಲ. ಎಲ್ಲ ತರಕಾರಿಗಳನ್ನು ನೀಟಾಗಿ ತೊಳೆದು ಒಣಗಿಸಿ ಅದನ್ನು ಹೆಚ್ಚಿಟ್ಕೊಂಡ್ಬಿಟ್ರೆ ಎಲ್ಲ ಮಿಕ್ಸ್ ಮಾಡೋದಷ್ಟೇ. ನೋಡಿ, ಇದಕ್ಕೆ ವುಡನ್ ಸ್ಪೂನಲ್ಲಿ ನೀವು ಕಲಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ಟೀಲು, ಸಿಲ್ವರು, ಅಲ್ಯೂಮಿನಿಯಂ ಪಾತ್ರೆಗಳನ್ನ ಬಳಸಬಾರ್ದು, ಬೇಗ ರಿಯಾಕ್ಷನ್ ಆಗುತ್ತೆ. ನೋಡಿ, ಎಷ್ಟು ತರಕಾರಿ ಕಾಣಿಸ್ತಾ ಇರುತ್ತೆ. ಅದು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ತಾ ಇದ್ದಷ್ಟು ಅದು ಚೆನ್ನಾಗಿ ಉಪ್ಪನ್ನು ಹೀರ್ಕೊಳ್ಳುತ್ತೆ, ಅದರಲ್ಲಿರೋ ನೀರಿನ ಅಂಶ ಬಿಡ್ತಾ ಹೋಗುತ್ತೆ, ಮತ್ತು ಅದರ ವಾಲ್ಯೂಮ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಕಲಸಿ ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ಅಷ್ಟರಲ್ಲಿ ಈ ರಾಮ ತುಳಸಿ ಎಲೆಗಳನ್ನು ನೋಡಿ ನಾನು ಈ ಥರ ತೊಟ್ಟಿನ ಸಮೇತ ತೊಗೊಂಡಿದ್ದೀನಿ. ಅದು ಕೂಡ ಕ್ರಂಚಿಯಾಗಿ ನಮಗೆ ಪಿಕಲಲ್ಲಿ ಸಿಗುತ್ತೆ. ಸೊ ಹಾಗಾಗಿ ತೊಟ್ಟಿನ ಸಮೇತ ತೊಗೊಂಡು ಸಣ್ಣಕ್ಕೆ ಅದನ್ನು ಹೆಚ್ಚಿಬಿಟ್ಟು ಅದನ್ನು ನಾವು ಇದಕ್ಕೆ ಹಾಕಬೇಕು. ಒಳ್ಳೆ ಅರೋಮಾ ಬರುತ್ತೆ ಈ ಪಿಕಲಲ್ಲಿ. ಮತ್ತು ಆ ಎಲೆಗಳು ನಮಗೆ ಸಪ್ರೇಟಾಗಿ ಅದು ಬೇರೆ ಟೇಸ್ಟನ್ನು ಕೊಡೋದಿಲ್ಲ, ನಮಗೆ ಅದು ಸಿಂಗಲಾಗಿ ಸಿಗೋದಿಲ್ಲ. ಸಣ್ಣಕ್ಕೆ ಹೆಚ್ಚಿರ್ತೀವಲ್ಲ, ನೋಡಿ ಈ ಥರ ಹೆಚ್ಚಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು ಅದ್ರ ಜೊತೆ. ಮತ್ತು ಇದರಲ್ಲಿ ಕ್ಯಾಬೇಜ್ ಅಷ್ಟೊಂದು ಹಾಕಿದರೂ ಕ್ಯಾಬೇಜಿದು ಯಾವುದು ಫ್ಲೇವರ್ ಬರಲ್ಲ ನಮಗೆ. ಸೊ ನೀವು ದಿಢೀರಂತ ಈ ಕಲಸಿದಾಗ ಈಗಲೇ ಅದನ್ನು ಉಪಯೋಗಿಸೋಕ್ಕೂ ರೆಡಿ ಇರುತ್ತೆ, ಕ್ರಂಚಿಯಾಗಿರುತ್ತೆ. ಮತ್ತು ಒಂದು ವಾರ ಇಟ್ಟರೆ ಅದು ಚೆನ್ನಾಗಿ ಫರ್ಮೆಂಟ್ ಆಗುತ್ತಲ್ಲ, ಚೆನ್ನಾಗಿ ಉಪ್ಪು ಖಾರ ಇಟ್ಕೊಂಡಿರುತ್ತೆ, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ದಿನ ಅಂಗಡಿ ಉಪ್ಪಿನಕಾಯಿ ತಿನ್ನೋ ಬದಲು ಈ ಥರ ನೀವು ಇನ್ಸ್ಟೆಂಟ್ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಯಾವುದೇ ನೋಡಿ ಇದರಲ್ಲಿ ಪ್ರಿಸರ್ವೇಟಿವ್ ಆ್ಯಡ್ ಮಾಡಿಲ್ಲ, ನಾವು ಕಲರಿಂಗ್ ಏಜೆಂಟ್ ಆ್ಯಡ್ ಮಾಡಿಲ್ಲ, ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸು ಸೇರಿದೆ, ಕ್ಯಾರೆಟ್ ಇದೆ, ಕ್ಯಾಬೇಜ್ ಇದೆ, ಪ್ರೋಬಯೋಟಿಕ್ ಆ್ಯಕ್ಟಿವಿಟೀಸ್ನು ನಮ್ಮ ಗಟ್ ರೀಜನಲ್ಲಿ ಚೆನ್ನಾಗಾಗುತ್ತೆ. ಇದನ್ನು ಚೆನ್ನಾಗಿ ಕಲಿಸ್ತಾ ಇರಬೇಕು. ಒಂದು ದಿವಸ ಎಲ್ಲ ನೀವು ಮಿಕ್ಸ್ ಮಾಡಿದ ತಕ್ಷಣ ಕಂಟೈನರ್ಗೆ ಹಾಕೋಬೋದು, ಚೆನ್ನಾಗಿ ಕಲಸಿಟ್ರೆ ಚೆನ್ನಾಗಿ ತುಂಬ ದಿವಸ ಬರುತ್ತೆ. ರುಚಿಯಾದ ಹೆಲ್ತಿಯಾದ ಮಿಕ್ಸ್ಡ್ ವೆಜಿಟೇಬಲ್ ಪಿಕಲ್ ರೆಡಿಯಾಗಿದೆ.